ಭಾರತದ ಸ್ವತಂತ್ರ ಹೋರಾಟಕ್ಕೆ ಒಂದು ಮಹತ್ವದ ಆಯಾಮವನ್ನು ಮತ್ತು ತಿರುವನ್ನು ಕೊಟ್ಟ ಕಾಯಿದೆ ರೌಲತ್ ಕಾಯ್ದೆ 1919. ಇದರ ಪ್ರಕಾರ ಯಾವುದೇ ಆಜ್ಞಾಪತ್ರವಿಲ್ಲದೆ ಯಾವುದೇ ವ್ಯಕ್ತಿಯನ್ನು ಬಂಧಿಸುವ, ವಿಚಾರಣೆ ಇಲ್ಲದೆ ಅನಿರ್ದಿಷ್ಟ ಅವಧಿಯವರೆಗೆ ಸೆರೆಮನೆಯಲ್ಲಿರಿಸುವ ಒಂದು ಕಾಯ್ದೆ ಆಗಿರುತ್ತದೆ. ಇದನ್ನು ಬ್ರಿಟಿಷರು ಹೊರಡಿಸಿರುತ್ತಾರೆ. ಈ ಕಾಯ್ದೆಯನ್ನು ಮಹಾತ್ಮ ಗಾಂಧೀಜಿಯವರು ಬಲವಾಗಿ ಟೀಕಿಸಿದರು. 1913 ಏಪ್ರಿಲ್ 13ರಂದು ಅಮೃತಸರದ ಸ್ವರ್ಣ ಮಂದಿರದ ಸ್ವಲ್ಪ ದೂರದಲ್ಲಿ ಜಲಿಯನ್ ವಾಲಾಬಾಗ್ ಎಂಬಲ್ಲಿ ಸಭೆ ಆಯೋಜನೆ ಮಾಡಲಾಗಿತ್ತು. ಇದರ ವಿರುದ್ಧ ಈ ಸಭೆಯು ರೌಲತ್ ಕಾಯ್ದೆ ಮತ್ತು ಡಾಕ್ಟರ್ ಕಿಚಲು ಮತ್ತು ಡಾಕ್ಟರ್ ಸತ್ಯಪಾಲರ ಬಂಧನದ ವಿರುದ್ಧ ಕೂಡ ಆಗಿತ್ತು. ಇವರನ್ನು ಕೂಡ ಬಂಧನ ಮಾಡಲಾಗಿತ್ತು. ಅದರ ವಿರುದ್ಧ ಹೋರಾಡಲು ಒಂದು ಸಭೆಯನ್ನು ನಡೆಸಲಾಗಿತ್ತು. ಇವರ ಪ್ರತಿಭಟನೆಯನ್ನು ಹತ್ತಿಕ್ಕಲು ಜನರಲ್ ಡಯರ್ನು ಪ್ರತಿಭಟನಾಕಾರರ ಮೇಲೆ ಗುಂಡಿನ ದಾಳಿ ನಡೆಸಲು ಆಜ್ಞಾಪನೆ ಕೊಟ್ಟನು. ಇದು ಜಲಿಯನ್ ವಾಲಾಬಾಗದ ಸ್ವರ್ಣ ಮಂದಿರದ ಹತ್ತಿರ ಆಯಿತು. ಇದರ ವಿರುದ್ಧ ಜನರು ತೀವ್ರ ಆಕ್ರೋಶಗೊಂಡರು. ಇದು ನಡೆದ ಘಟನೆ ಏಪ್ರಿಲ್ 13, 1919 ಆಗಿರುತ್ತದೆ. ಇವರ ಪ್ರತಿಭಟನೆಯನ್ನು ಹತ್ತಿಕ್ಕಲು ಜನರಲ್ ಡಯರ್ನು ಪ್ರತಿಭಟನಾಕಾರರ ಮೇಲೆ ಗುಂಡಿನ ದಾಳಿ ನಡೆಸಲು ಆಜ್ಞಾಪನೆ ಕೊಟ್ಟನು. ಈ ದಾಳಿಯ ಪರಿಣಾಮವಾಗಿ 379 ಜನ ಪ್ರಾಣ ಕಳೆದುಕೊಂಡು ಸಹಸ್ರಾರು ಜನ ಗಾಯಗೊಂಡರು. ಈ ಘಟನೆಯನ್ನು ಗಾಂಧೀಜಿಯವರು ಹಿಮಾಲಯನ್ ಬ್ಲಂಡರ್ ಎಂದು ಕರೆದಿದ್ದಾರೆ. ಈ ಘಟನೆಯನ್ನು ಹಿಮಾಲಯನ್ ಬ್ಲಂಡರ್ ಎಂದು ಕರೆದವರು ಮಹಾತ್ಮ ಗಾಂಧೀಜಿಯವರು ಆಗಿರುತ್ತಾರೆ. ಏಪ್ರಿಲ್ 25, 1938ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥದಲ್ಲಿ ಸತ್ಯಾಗ್ರಹಿಗಳ ಮೇಲೆ ಗೋಲಿಬಾರ್ ನಡೆಯಿತು. ಇದರಲ್ಲಿ ಸುಮಾರು 35 ಜನ ಸಾವನ್ನಪ್ಪಿದ್ದರು. ಈ ದುರಂತವನ್ನು ದಕ್ಷಿಣ ಭಾರತದ ಅಥವಾ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದು ಕರೆಯುತ್ತಾರೆ. ಇದು ಕೂಡ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ರೀತಿಯಲ್ಲಿಯೇ ಜರುಗಿದಿರುವುದರಿಂದ ಇದನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಥವಾ ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದು ಕೂಡ ಕರೆಯಲಾಗುತ್ತದೆ.